ಓಕೆ, ಎಕ್ಸ್ಪ್ಲೈನ್ ಮಾಡಿರೋದು ಫೋಟಿಕ್ ಝೋನ್ ಅಂದ್ರೇನು, ಅಫೋಟಿಕ್ ಝೋನ್ ಅಂದ್ರೇನು ಡಿಸ್ಕಷನ್ ಅಂತೂ ಮಾಡಿದ್ದೀವಿ ನಾವು. ಡಿಸಾಲ್ವ್ಡ್ ಆಕ್ಸಿಜನ್, ಆಕ್ಸಿಜನ್ ಕೂಡ ಭಾಳ ಇಂಪಾರ್ಟೆಂಟ್. ಆಕ್ಸಿಜನ್ ಎರಡು ಥರ ಬರುತ್ತೆ. ಒಂದು ಹೆಂಗೆ, ನೀರಿನ ಒಳಗಡೆ ಇರುವಂಥ ಪ್ಲಾಂಟ್ಗಳು ಬ್ರೀದಿಂಗ್ ಅಂದರೆ ಫೋಟೋಸಿಂಥಸಿಸ್ ಮಾಡಿದಾಗ ಆಕ್ಸಿಜನನ್ನು ರಿಲೀಸ್ ಮಾಡ್ತವೆ ಒಂದು ಥರ. ಇನ್ನೊಂದು ಏರ್ ವಾಟರ್ ಇಂಟರ್ಫೇಸಲ್ಲಿ ಜೋರಾಗಿ ವಿಂಡ್ ಮೂವ್ ಆದಾಗ ನೀರಿನ ಒಳಗಡೆ ಆಕ್ಸಿಜನ್ ಸಪ್ಲೈ ಆಗುವಂಥ ಚಾನ್ಸಸ್ ಇರುತ್ತೆ. ಈ ರೀತಿ ಎರಡೇ ರೂಟಲ್ಲಿ ನಮಗೆ ಡಿಸಾಲ್ವ್ಡ್ ಆಕ್ಸಿಜನ್ ಅಥವಾ ನೀರಿನ ಒಳಗಡೆ ಆಮ್ಲಜನಕ ಜಾಸ್ತಿ ಆಗೋದಕ್ಕೆ ಸಾಧ್ಯ. ಫೋಟೋಸಿಂಥೆಟಿಕ್ ಆ್ಯಕ್ಟಿವಿಟಿಯಿಂದ ನೋಡಿ ಈ ಥರದ ಪ್ಲ್ಯಾಂಟ್ಗಳಿದೆಯಲ್ಲ, ಎಫಿಫೈಟಿಕ್ ಪ್ಲ್ಯಾಂಟ್ಸು ಅಥವಾ ನ್ಯೂಸ್ಟೋನ್ ಸ್ಪೀಸೀಸು, ಇವೆಲ್ಲ ನೋಡಿ ಎಲೆಗಳೆಲ್ಲ ನೀರೊಳಗಡೆನೇ ಇದೆ. ಇವೆಲ್ಲ ಫೋಟೋಸಿಂಥಸಿಸ್ ಮಾಡಿದಾಗ ನೀರೊಳಗಡೆ ಏನಾಗುತ್ತೆ, ಆಕ್ಸಿಜನ್ ರಿಲೀಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಓಕೆ, ಸೊ ಇನ್ ದ ಫ್ರೆಶ್ ವಾಟರ್ ಕಾನ್ಸಂಟ್ರೇಷನ್ ಆಫ್ ದ ಡಿಸಾಲ್ವ್ಡ್ ಆಕ್ಸಿಜನ್ ಇಸ್ 10 parts per million. ಎಷ್ಟಿರುತ್ತೆ? 10 parts per million ಇರುತ್ತೆ. ಆದರೆ ಬೇರೆ ಆಚೆ ಅಟ್ಮಾಸ್ಫಿಯರ್ ಕಂಪೇರ್ ಮಾಡಿದ್ರೆ ವಿಚ್ ಇಸ್ 150 times ಮೋರ್ ದೆನ್ ದ್ಯಾಟ್. ಇಲ್ಲಿರೋದಕ್ಕಿಂತ 150 times ಜಾಸ್ತಿ ಇರುತ್ತೆ ಇಲ್ಲಿ ಅಟ್ಮಾಸ್ಫಿಯರಲ್ಲಿ. ನೀರಿನ ಒಳಗಡೆ ಕಡಿಮೆ, 10 parts per million ಅಷ್ಟೇ ಇರುತ್ತೆ ನೀರಿನಲ್ಲಿ. ಅದಕ್ಕೆ ನಾವು ನೀರೊಳಗಡೆ ಹೋದಾಗ ನಮಗೆ ಉಸಿರಾಡೋಕ್ಕಾಗಲ್ಲ, ಬಿಕಾಸ್ ಅಲ್ಲಿ ಆಕ್ಸಿಜನ್ ಸಪ್ಲೈ ಏನಾಗಿರುತ್ತೆ, ತುಂಬ ಕಮ್ಮಿ ಇರುತ್ತೆ, 150%ಗಿಂತ ಕಮ್ಮಿ ಇರುತ್ತೆ. ಕರೆಕ್ಟ್ ಅಲ್ವಾ? ಯೋಚನೆ ಮಾಡಿ. ಆಕ್ಸಿಜನ್ ಈಸ್ ಲೆಸ್ ಸಾಲಬಲ್ ಇನ್ ವಾರ್ಮ್ ವಾಟರ್ ಆ್ಯಂಡ್ ವಾರ್ಮ್ ವಾಟರ್ ಆಲ್ಸೋ ಎನ್ಹ್ಯಾನ್ಸಸ್ ಡಿಕಂಪೋಸರ್ ಆ್ಯಕ್ಟಿವಿಟಿ. ಭಾಳ ಇಂಪಾರ್ಟೆಂಟು. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಪಾಲಿಸಿ ಡಿಸಿಷನ್ಗೆ ಇದು ಭಾಳ ಇಂಪಾರ್ಟೆಂಟು. ನೀವು ಆಫೀಸರ್ಸ್ ಆದಮೇಲೆ ನಿಮ್ಗೆ ತಿಳ್ಕೊಳ್ಳೋದು ಇದಕ್ಕೆ ಭಾಳ ಇಂಪಾರ್ಟೆಂಟು. ನೀವು ನೋಡಿ, ಇಂಡಸ್ಟ್ರಿಗಳೆಲ್ಲ ವಾರ್ಮ್ ವಾಟರ್ನ ಮಿಷಿನ್ಗೆಲ್ಲ ಕೂಲ್ ಮಾಡೋದಕ್ಕೆ ನೀರನ್ನು ಯೂಸ್ ಮಾಡ್ತಾರೆ. ಮಿಷಿನ್ ಚೆನ್ನಾಗಿ ಹೀಟಾಗಿರೋ ಮಿಷಿನೆಲ್ಲ ಕೂಲ್ ಆದಮೇಲೆ ಹಾಟ್ ವಾಟರ್ನ ಸಮುದ್ರಕ್ಕೋ ನದಿಗೋ ನೀರಿಗೋ ಪಾಂಡ್ಗೋ ಬಿಟ್ಬಿಡ್ತಾರೆ, ಕೆರೆಗೋ ಬಿಟ್ಬಿಡ್ತಾರೆ. ಇದರಿಂದ ನೀರಿನ ವಾರ್ಮ್ನೆಸ್ ಏನಾಯಿತು, ಟೆಂಪ್ರೇಚರ್ ಏನಾಯಿತು, ಜಾಸ್ತಿ ಆಯಿತು. ಯಾವಾಗ ನೀರಿನ ಟೆಂಪ್ರೇಚರ್ ಜಾಸ್ತಿ ಆಗುತ್ತೋ ಅಲ್ಲಿ ಆಕ್ಸಿಜನ್ ಸಪ್ಲೈ ಇರಲ್ಲ, ಬಿಕಾಸ್ ಆಕ್ಸಿಜನ್ ಈಸ್ ಲೆಸ್ ಸಾಲಬಲ್ ಇನ್ ವಾರ್ಮ್ ವಾಟರ್. ವಾರ್ಮ್ ವಾಟರಲ್ಲಿ ಅದು ಸಾಲಬಲ್ ಆಗಲ್ಲ. ಕೂಲ್ ವಾಟರ್ ಇರಬೇಕು, ನಾರ್ಮಲ್ ವಾಟರ್ ಇರಬೇಕು, ವಾರ್ಮ್ ವಾಟರ್ ಇರಬಾರ್ದು, ವಾಟರ್ ವಾರ್ಮ್ ಇರಬಾರ್ದು. ಗೊತ್ತಾಯ್ತಾ? ಇದೊಂದು ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ ಇರೋದ್ರಿಂದ ಅದೇನಾಗುತ್ತೆ, ವಾರ್ಮ್ ವಾಟರ್ ಆಗುತ್ತೆ. ಅದ್ರ ಜೊತೆಗೆ ವಾರ್ಮ್ ವಾಟರ್ ಏನಾಗುತ್ತೆ ಅಂತ ಹೇಳಿದ್ರೆ ಡಿಕಂಪೋಸಿಷನ್ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ. ಡಿಕಂಪೋಸಿಷನ್ ಆ್ಯಕ್ಟಿವಿಟಿ ಅಂದರೆ ನೀರಿನ ಒಳಗಡೆ ಬ್ಯಾಕ್ಟೀರಿಯಾಗಳಿರ್ತಾವಲ್ಲ, ಅವೆಲ್ಲ ಸತ್ತಿರುವಂಥ ಡೆಡ್ ಆರ್ಗ್ಯಾನಿಕ್ ಮ್ಯಾಟ್ರ್ಗಳನ್ನ ತಿಂದು ಡೈಜೆಷನ್ ಮಾಡೋಕ್ಕೆ ಶುರು ಮಾಡ್ತವೆ, ಅಂದರೆ ಡಿಕಂಪೋಸ್ ಮಾಡೋಕ್ಕೆ ಶುರು ಮಾಡ್ತವೆ. ಅವು ಯಾವಾಗ ಡಿಕಂಪೋಸ್ ಮಾಡ್ತವೋ ಜಾಸ್ತಿ ಆಕ್ಸಿಜನನ್ನು ಅಬ್ಸರ್ವ್ ಮಾಡ್ಕೋತವೆ ನೀರೊಳಗಡೆ ಇರೋದು. ಯಾವಾಗ ಡಿಕಂಪೋಸಿಷನ್ ನೀರೊಳಗಡೆ ಜಾಸ್ತಿಯಾಗಿ ಬ್ಯಾಕ್ಟೀರಿಯಾ ಇರುವಂಥ ಎಲ್ಲ ಆಕ್ಸಿಜನನ್ನು ತಾನು ಅಬ್ಸರ್ವ್ ಮಾಡಿಕೊಂಡು ನೀರಿನ ಒಳಗಡೆ ಡಿಸಾಲ್ವ್ಡ್ ಆಕ್ಸಿಜನನ್ನು ಏನು ಮಾಡ್ತವೆ, ಕಮ್ಮಿ ಮಾಡ್ತವೆ. ಆ ಥರ ಕಮ್ಮಿ ಮಾಡಿದಾಗ ತುಂಬ ಆ್ಯನಿಮಲ್ಗಳು ಸತ್ತೋಗ್ತವೆ ಆಕ್ಸಿಜನ್ ಡೆಫಿಷಿಯನ್ಸಿಯಿಂದ. ಗೊತ್ತಾಯ್ತಾ? ಅದಕ್ಕೆ ಕೆಲವು ಸರಿ ನಾವು ಎಷ್ಟೋ ಸರಿ ಹೇಳ್ತಾ ಇರ್ತೀವಿ, ಯಾರಾದ್ರೂ ಮಕ್ಕಳು ಏನಾದ್ರೂ ಒಂದು ಮರದ ಪೀಸೋ ಅಥವಾ ಏನಾದರೂ ಕಸನೋ ಅಥವಾ ಏನಾದರೂ ವೇಸ್ಟೋ ತೆಗೆದು ಚೆನ್ನಾಗಿರೋ ನೀರು ಒಳಗಡೆ ಹಿಂಗೆ ಕೆರೆ ಒಳಗಡೆ ಎಸಿತಾ ಇದ್ದರೆ ನಾವು ಎಸಿಬಾರ್ದು ಅಂತ ಹೇಳ್ತೀವಿ. ಯಾಕೆಂದರೆ ಜಾಸ್ತಿ ನೀವು ವೇಸ್ಟನ್ನು ಡಂಪ್ ಮಾಡ್ದಂಗೆ ಅದು ಫ್ಲೋರಲ್ಲೂ ಕೂತ್ಕೊಳ್ಳುತ್ತೆ, ಅಲ್ಲಿ ಬ್ಯಾಕ್ಟೀರಿಯಾಗಳು ಡಿಕಂಪೋಸ್ ಮಾಡ್ತವೆ. ಅವು ಡಿಕಂಪೋಸ್ ಮಾಡೋದಕ್ಕೆ ಜಾಸ್ತಿ ಆಕ್ಸಿಜನನ್ನು ಯೂಸ್ ಮಾಡೋದ್ರಿಂದ ನೀರಿನಲ್ಲಿ ಆಕ್ಸಿಜನ್ ಸಪ್ಲೈ ಏನಾಯಿತು, ಕಮ್ಮಿ ಆಯಿತು. ಕಮ್ಮಿ ಆಗಿದ್ದರಿಂದ ಅದ್ರ ಒಳಗಡೆ ಇರುವಂಥ ಫಿಶ್ಶು, ಈ ಕ್ರ್ಯಾಬು, ಅದು ಬಿಟ್ಟರೆ ನಿಮಗೆ ಬೇರೆ ಏನು ಅನಿಮಲ್ಸ್ ಇರ್ತಾವಲ್ಲ ಏನಾಗ್ತವೆ, ಸತ್ತೋಗ್ತವೆ. ಥಿಂಕ್ ಅಬೌಟ್ ಇಟ್. ವೆನ್ ದ ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್ ಫಾಲ್ಸ್ ಬಿಲೋ 3 to 5 ppm, ಮೆನಿ ಅಕ್ವಾಟಿಕ್ ಆರ್ಗಾನಿಸಮ್ಸ್ ಆರ್ ಲೈಕ್ಲಿ ಟು ಡೈ. ಭಾಳ ಇಂಪಾರ್ಟೆಂಟ್. ಈ ಟರ್ಮ್ ಕೇಳಿದ್ರೆ ವಿಂಟರ್ ಕಿಲ್ ಅಂತ. ವಾಟ್ ಇಸ್ ವಿಂಟರ್ ಕಿಲ್? ಇಲ್ಲಿ ನೋಡಿ, ಇಲ್ಲಿ ನಿಮ್ಗೇನು ಕಣ್ಣಿಗೆ ಕಾಣಿಸಿದೆಯಲ್ಲ, ಇಲ್ಲಿ ಇದು ಲ್ಯಾಂಡ್ ಅಲ್ಲ, ಇದು ಲೇಕ್. ಅದಿಷ್ಟು ಪೂರ್ತಿ ಲೇಕ್ ಇದು. ಆದರೆ ವಿಂಟರ್ ಟೈಮಲ್ಲಿ ಈ ಲೇಕಿನ ಮೇಲ್ಭಾಗ ಇದೆಯಲ್ಲ, ಮೇಲ್ಭಾಗ ಮಾತ್ರ ಫುಲ್ ಗಟ್ಟಿಯಾಗಿ ಫ್ರೋಸ್ ಆಗಿಬಿಡುತ್ತೆ. ಆರಾಮಾಗಿ ವಾಕ್ ಮಾಡ್ತಾರೆ, ಇಲ್ಲ ನಡ್ಕೊಂಡು ಹೋಗ್ಬೋದು ನೀವು. ಕೆಲವ್ರು ನೀವು ನೋಡ್ತಾ ಇರ್ತೀರಿ, ದೊಡ್ಡ ಸುತ್ತಿಗೆ ತೊಗೊಂಡು ಜೋರಾಗಿ ಹೊಡಿತಾ ಇರ್ತಾರೆ. ಇಲ್ಲಿ ಕೆಲವು ಸರಿ ಇಲ್ಲಿ ಹೊಡಿತಾರೆ, ಇಲ್ಲೊಂದು ತೂತ ಮಾಡಿಬಿಟ್ಟು ಇಲ್ಲಿ ಬಂದು ಹೊಡೆದ್ಬಿಟ್ಟು ಎಕ್ಸ್ಪೆರಿಮೆಂಟು, ಇಲ್ಲಿಂದ ಬಂದವನು ಮತ್ತೆ ವಾಪಸ್ ಇಲ್ಲಿಂದ ಆಚೆಗೆ ಬರಬೇಕು. ನೀವು ನೋಡಿದ್ರೆ ಆ ಥರ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾರೆ. ಭಾಳ ಡೇಂಜರ್ ಎಕ್ಸ್ಪೆರಿಮೆಂಟ್ ಅದು. ಅಕಸ್ಮಾತ್ ಏನಾದರೂ ಅವ್ನಿಗೆ ಇದು ಸಿಗಲಿಲ್ಲ ಅಂದರೆ ಅವನದ್ರ ಒಳಗಡೆನೆ ವೆರಿ ಡೇಂಜರಸ್. ಥಿಂಕ್ ಅಬೌಟ್ ಇಟ್. ಆದರೆ ಈ ಥರ ವಿಂಟರ್ ಟೈಮಲ್ಲಿ ಗ್ಲೇಷಿಯರ್ಸ್ ರೀಜನಲ್ಲಿ, ಅಂದರೆ ನಮಗೆ ರಷ್ಯಾ, ನಾರ್ತ್ ಅಮೇರಿಕಾ ಈ ಥರ ರೀಜನ್ಗಳಲ್ಲಿ ಈ ಥರದ್ದು ನೋಡ್ತೀವಿ ನಾವು. ಆಯಿತಾ? ಇದರಲ್ಲಿ ಏನಪ್ಪ ಡೇಂಜರ್ ಅಂತ ಹೇಳಿದ್ರೆ, ಈಗ ನೋಡಿ ಹಿಂಗಿದೆಯಲ್ವಾ, ಇದು ಪೂರ್ತಿ ಇದಿಷ್ಟು ಲೇಕ್, ಇದು ಮೇಲ್ಗಡೆ ಎಲ್ಲ ಫುಲ್ ಕವರ್ ಆಗಿದೆ. ಅದರ ಒಳಗಡೆ ಡೆಪ್ತ್ ಕಡಿಮೆ. ಲಿಸನ್ ಕೇರ್ಫುಲಿ. ಡೆಪ್ತ್ ಕಡಿಮೆ, ಆದರೆ ಆ್ಯನಿಮಲ್ಸ್ ಇದ್ದಾವೆ, ಫಿಶ್ ಇದ್ದಾವೆ,
ವಾಟ್ ಎವರ್ ನೀವೇನಾದರೂ ತೊಗೊಳ್ಳಿ ಅಲ್ಲಿ ಎಲ್ಲ ಆ್ಯನಿಮಲ್ಸು ಇದ್ದಾವೆ. ವಾಟರ್ ಆ್ಯನಿಮಲ್ಸ್ ಏನೇನು ನೀವು ಇಮ್ಯಾಜಿನೇಷನ್ ಮಾಡ್ಬೋದು, ಆಲ್ ಆ್ಯನಿಮಲ್ಸ್ ಆರ್ ದೇರ್ ಇನ್ ದ ವಾಟರ್. ಗಾಟ್ ಇಟ್? ಬಟ್ ಈ ಎಲ್ಲ ಆ್ಯನಿಮಲ್ಸ್ಗಳು ಉಸಿರಾಡ್ತಾ ಇದ್ದಾವೆ, ಆದರೆ ಫ್ರೆಶ್ ಆಕ್ಸಿಜನ್ ಸಪ್ಲೈ ಇಲ್ಲ. ಹೊಸದಾಗಿ ಏರ್ ವಾಟರ್ ಇನ್ಫ್ಲೂಯೆನ್ಸ್ ಜೋರಾಗಿ ಗಾಳಿ ಬೀಸಿದ್ರೆ ಆಕ್ಸಿಜನ್ ಸಪ್ಲೈ ಆಗ್ತಾ ಇಲ್ಲ, ಯಾಕೆಂದರೆ ಫುಲ್ ಕವರ್ ಆಗಿಬಿಟ್ಟಿದೆ. ಎರಡನೇದು ಸೂರ್ಯನ ಬೆಳಕು ಇಲ್ಲ, ಜೊತೆಗೆ ಒಳಗಡೆ ಇರೋ ಪ್ಲಾಂಟ್ಗಳು ಫೋಟೋಸಿಂಥಸಿಸು ಮಾಡ್ತಾ ಇಲ್ಲ. ಸಪ್ಲೈ ಆಫ್ ಆಕ್ಸಿಜನ್ ಇಸ್ ಸ್ಟಾಪ್ಡ್ ಬಟ್ ರೆಸ್ಪಿರೇಷನ್ ಕಂಟಿನ್ಯೂಸ್. ಒಳಗಡೆ ಇರುವಂಥ ಆ್ಯನಿಮಲ್ಗಳು ಬದುಕಬೇಕಲ್ಲ, ರೆಸ್ಪಿರೇಷನ್ ಏನು ಮಾಡ್ತಿದ್ದಾವೆ, ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದಾವೆ. ವಾಟರ್ ತುಂಬ ಶಾಲೋ ಇದ್ದರೆ ರೆಸ್ಪಿರೇಷನ್ ಜಾಸ್ತಿ ಆಗಿ 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 ಆಕ್ಸಿಜನ್ ಸಪ್ಲೈ ತುಂಬ ಕಮ್ಮಿ ಆಗಿ ಅವು ಒಂದಿನ ಏನಾಗ್ತವೆ, ಡೆತ್ ಆಗ್ತವೆ. ಇದನ್ನೇ ವಿಂಟರ್ ಕಿಲ್ ಅಂತ ಕರಿತೀವಿ. ನೋಡಿ, ಐಸೆಲ್ಲ ಮೆಲ್ಟ್ ಆಗಿರೋದೆಲ್ಲ ಕ್ರಿಸ್ಟಲ್ ಆಗಿರೋದೆಲ್ಲ ಮೆಲ್ಟ್ ಆಗಿ ಕೊನೆಗೆ ಮೆಲ್ಟ್ ಆದಮೇಲೆ ಗೊತ್ತಾಗುತ್ತೆ ಒಳಗಡೆ ಇವೆಲ್ಲ ಆಕ್ಸಿಜನ್ ಸಪ್ಲೈ ಇಲ್ದಂಗೆ ಸತ್ತೋಗಿದ್ದಾವೆ ಅಂತ. ಇದು ಎಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ವಾಟರ್ ಡೆಪ್ತ್ ಕಮ್ಮಿ ಇರೋ ಕಡೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಇರುತ್ತೆ, ಅಲ್ಲಾಗುತ್ತೆ. ವಾಟರ್ ಡೆಪ್ತ್ ಜಾಸ್ತಿ ಇದ್ದರೆ ಪ್ರಾಬ್ಲಮ್ ಆಗಲ್ಲ, ಆಯಿತಾ. ವಾಟರ್ ಡೆಪ್ತ್ ಜಾಸ್ತಿ ಇದ್ದರೆ ಏನಾಗುತ್ತೆ ಅಂದರೆ ಅದು 3 months ಆಗಿ ಆಮೇಲೆ ಅದು ಮೆಲ್ಟ್ ಆಗಿ ಚೆನ್ನಾಗಿ ರೀತಿ ಓಪನ್ ಆಗೋವರೆಗೂ ಆರಾಮಾಗಿ ಎಲ್ಲದಕ್ಕೂ ಆಕ್ಸಿಜನ್ ಸಪ್ಲೈ ಸಿಗುತ್ತೆ. ಗಾಟ್ ಇಟ್? ಇದನ್ನೇನಂತ ಕರಿತೀವಿ ನಾವು, ವಿಂಟರ್ ಕಿಲ್. ಇದು ನ್ಯಾಚುರಲ್ ಆಗೋದು, ಕರೆಕ್ಟ್. ಇಲ್ಲಿ ನೀವು ಬಂದು ಇದನ್ನು ಒಡೆದು ಓಪನ್ ಮಾಡಿದ್ರೆ ಅದರಿಂದ ಆಗಲ್ಲ. ಇಲ್ಲಿ ನೀವು ಇವತ್ತು ಹೊಡೆದು ಓಪನ್ ಮಾಡಿದ್ರೆ ನಾಳೆ ಅದು ಮತ್ತೆ ಫ್ರೀಸ್ ಆಗಿರುತ್ತೆ, ಆಟೋಮೆಟಿಕ್ ಫ್ರೀಸ್ ಆಗುತ್ತದು. ಸೊಲ್ಯೂಷನ್ ಇಲ್ಲ ಇದಕ್ಕೆ. ಆದರೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಅದು ನೀರಿದ್ದಾಗ ಒಳಗಡೆ ಇರುವ ಡೆಪ್ತನ್ನು ಜಾಸ್ತಿ ಮಾಡಿರಬಹುದು, ಕರೆಕ್ಟ್ ಅಲ್ವಾ? ಡೆಪ್ತ್ ಮಾಡಿದಾಗ ಅದರ ಇದು ಪ್ರಮಾಣ ಜಾಸ್ತಿ ಆಗುತ್ತಲ್ಲ. ಡೆಪ್ತ್ ಜಾಸ್ತಿ ಇದ್ದಷ್ಟು ಆಕ್ಸಿಜನ್ ಸಪ್ಲೈ ಜಾಸ್ತಿ ಇರುತ್ತೆ. ನೀವು ಇಷ್ಟು ನೀರೊಳಗಡೆ ಆಕ್ಸಿಜನ್ ತುಂಬ ಕಮ್ಮಿ ಇರುತ್ತೆ, ಇಷ್ಟು ನೀರಲ್ಲಿ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಇರುತ್ತೆ, ಕರೆಕ್ಟ್ ಅಲ್ವಾ? ಎಷ್ಟು ಡೆಪ್ತ್ ಹೋಗುತ್ತೋ ಅಷ್ಟು ಚಾನ್ಸಸ್ ಜಾಸ್ತಿ ಇರ್ತದೆ ಸರ್ವೈವಲ್ ಆಗೋದಕ್ಕೆ, ಆಯಿತಾ? ಸೊ ನೋಡಿ, ಇಲ್ಲಿ ಆ್ಯನ್ ಐಸಿ ಲೇಯರ್ ಆಫ್ ದ ಟಾಪ್ ಆಫ್ ದ ವಾಟರ್ ಬಾಡಿ ಕ್ಯಾನ್ ಎಫೆಕ್ಟಿವ್ಲಿ ಕಟ್ ಆಫ್ ಲೈಟ್ ಬರಲ್ಲ, ಜೊತೆಗೆ ಆಕ್ಸಿಜನ್ ಸಪ್ಲೈನೂ ಆಗಲ್ಲ. ಆದರೆ ಫೋಟೋಸಿಂಥಸಿಸ್ ಸ್ಟಾಪ್ಸ್, ಅದರ ರೆಸ್ಪಿರೇಷನ್ ಸ್ಟಾಪ್ ಆಗಲ್ಲ. ಉಸಿರಾಟ ಏನಾಗಿರುತ್ತೆ, ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ. ಆದರೆ ವಾಟರ್ ಬಾಡಿ ಶಾಲೋ ಆಗಿದ್ದರೆ, ಆಕ್ಸಿಜನ್ ಕಡಿಮೆ ಆಗಿ ಡಿಪ್ಲೀಟ್ ಆಗಿ ಫಿಶ್ ಏನಾಗುತ್ತೆ, ಡೈ ಆಗುತ್ತೆ, ಡೆತ್ ಆಗುತ್ತೆ. ಈ ಕಂಡೀಷನ್ ಏನಂತ ಕರಿತೀವಿ, ವಿಂಟರ್ ಕಿಲ್ ಅಂತ ಕರಿತೀವಿ. ಇತ್ತೀಚೆಗೆ ಅಂದರೆ ಪ್ರತಿ ತಿಂಗಳು ನಮಗೆ ಅವಾಗವಾಗ ನ್ಯೂಸಲ್ಲಿ ಬರ್ತಾ ಇರುತ್ತೆ. ಇತ್ತೀಚೆಗಿರೋ ರಿಪೋರ್ಟ್ ಪ್ರಕಾರ ಎಲ್ಲಾಗಿದ್ದು, ಮಿನೋಸ್ಟಾ ಲೇಕ್ಸ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಅಲ್ಲಿ ಈ ಥರ ಸುಮಾರು ಕಡೆ ಆಗಿರುತ್ತೆ, ಅದೊಂದು ಎಕ್ಸಾಂಪಲ್ ಅಷ್ಟೇ ನಿಮಗೆ, ರೈಟ್. ಅದ್ರ ಜೊತೆಗೆ ಟೆಂಪ್ರೇಚರು ಭಾಳ ಇಂಪಾರ್ಟೆಂಟು. ನಾನು ಅವಲ್ಲಿ ಹೇಳ್ದಂಗೆ ದ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ ಹ್ಯಾವ್ ನ್ಯಾರೋ ಟೆಂಪ್ರೇಚರ್ ಟಾಲರೆನ್ಸ್ ಲಿಮಿಟ್. ಟೆಂಪ್ರೇಚರ್ ಜಾಸ್ತಿ ಆಗಬಾರ್ದು ಯಾವುದೇ ಅಕ್ವಾಟಿಕ್ ಅನಿಮಲ್ಗಳಿಗೆ, ಕಮ್ಮಿನೂ ಆಗಬಾರ್ದು, ಬ್ಯಾಲೆನ್ಸ್ಡಾಗಿರಬೇಕು, ಆಯಿತಾ. ಸೊ ಹೈ ಪ್ರೊಫೈಲ್ ಮರೈನ್ ಹೀಟ್ ವೇವ್, ಕೆಲವು ಸರಿ ಬ್ಲಾಬ್ ಅಂತ ಕರೀತಾರೆ, US ಆಗಿತ್ತದು ದ ಬ್ಲಾಬ್. ಆ ಥರದ್ದು ವೆಸ್ಟರ್ನ್ ಕೋಸ್ಟ್ ಆಫ್ USA ದ ಬ್ಲಾಬ್ ಅಂತ ಹೇಳಿದ್ರೆ ಅದು ಜೋರಾಗಿ ಹೀಟ್ ವೇವ್ ಈ ಟೈಮಲ್ಲಿ ಬರುತ್ತೆ, ಬಿಸಿ ಗಾಳಿ. ನೀವೇನಾದ್ರು ಜೋರಾಗಿ ಬೈಕ್ ಓಡಿಸ್ಕೊಂಡು ಹೋಗಿ ಯಾವುದೋ ನ್ಯಾಷನಲ್ ಹೈವೇನಲ್ಲಿ, ಅದು ಯಾವುದಾದ್ರು ಮೇಯ್ನ್ ರೋಡಲ್ಲಿ ನೀವು ಓಡಿಸ್ಕೊಂಡು ಹೋಗಿ, ಹೆಲ್ಮೆಟ್ ಹಾಕ್ಬೇಡಿ, ಮುಖ ಎಲ್ಲ ಫುಲ್ ಸುಟ್ಟೋಗಿರುತ್ತೆ ನಿಮಗೆ, ಕರೆಕ್ಟ್ ಅಲ್ವಾ? ನಮ್ಮಲ್ಲಿ ತುಂಬ ಎಕ್ಸ್ಟ್ರೀಮ್ ಇಲ್ಲ, ಅದಕ್ಕೆ ನಮಗೆ ಇದ್ರ ಬಗ್ಗೆ ಹೆಸರುಗಳೆಲ್ಲ ಗೊತ್ತಿಲ್ಲ ನಮಗೆ ಏನು ಸರ್ ಇದು ಅಂತ. ಆದರೆ ನಾರ್ತ್ ಸೌತು ಕಂಪ್ಲೀಟ್ ನಾರ್ತ್, ನಾವು ಮಿಡಲಲ್ಲಿದ್ದೀವಿ, ಸೇಫಾಗಿದ್ದೀವಿ. ಇವ್ರಿಗೆ ತುಂಬ ಎಕ್ಸ್ಟ್ರೀಮ್ ಕ್ಲೈಮೆಟಿಕಲ್ ಕಂಡೀಷನ್ಸ್ ಇರ್ತವೆ. ಅಲ್ಲಿ ಹೀಟ್ ವೇವ್ ಆ ಥರ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಡೆತ್ಗಳೇ ಆಗೋಗ್ತವೆ. ಕರ್ನಾಟಕ ಸ್ಟೇಟ್ ಗೌರ್ಮೆಂಟಲ್ಲೂ ನೋಟಿಫಿಕೇಷನ್ ರಿಲೀಸ್ ಮಾಡಿದ್ರು, ಗೊತ್ತಾ ನಿಮಗೆ? ಕರ್ನಾಟಕ ಸ್ಟೇಟಲ್ಲಿ ಏನಂತ ಮಾಡಿದ್ರು ಗೊತ್ತಾ, ಮಧ್ಯಾಹ್ನ 12 ಗಂಟೆ ಮೇಲೆ ಮತ್ತು 4 ಗಂಟೆ ಒಳಗಡೆ ಓಡಾಟವನ್ನು ಕಡಿಮೆ ಮಾಡಿ ಅಂತ. ಯಾಕೆಂದರೆ ಹೀಟ್ ವೇವ್ ಇದೆ, ಹೀಟ್ ವೇವಿಂದ ಡೆತ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಸನ್ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ ಅಂತ, ರೈಟ್. ಸೊ ಥಿಂಕ್ ಅಬೌಟ್ ಇಟ್. ನೋಡಿ, ವಾರ್ಮ್ ವಾಟರ್ ಆಲ್ಸೋ ಎನ್ಹ್ಯಾನ್ಸಸ್ ಡಿಕಂಪೋಸರ್ ಆ್ಯಕ್ಟಿವಿಟಿ ಅಂತ ನೋಡಿದ್ವಿ ಯಾವಾಗಲೇ. ನೀವು ಇಲ್ಲಿ ಈ ಗ್ರಾಫನ್ನು ಭಾಳ ಕೇರ್ಫುಲ್ಲಾಗಿ ಗಮನಿಸಿ. ವಾಟರ್ ಟೆಂಪ್ರೇಚರ್ ಜಾಸ್ತಿ ಆದಂಗೆ ನೋಡಿ, ವಾರ್ಮ್ ವಾಟರ್ ಆಲ್ಸೋ ಎನ್ಹ್ಯಾನ್ಸಸ್ ಡಿಕಂಪೋಸರ್ ಆ್ಯಕ್ಟಿವಿಟಿ. ಇಲ್ಲೇನಿದೆ ನಮಗೆ, ಡಿಸಾಲ್ವ್ಡ್ ಆಕ್ಸಿಜನ್. ಇಲ್ಲೇನಿದೆ, ಟೆಂಪ್ರೇಚರ್ ನೋಡಿ, ಟೆಂಪ್ರೇಚರು ಜಾಸ್ತಿ ಆದಂಗೆ ಡಿಸಾಲ್ವ್ಡ್ ಆಕ್ಸಿಜನ್ ಏನಾಗ್ತಿದೆ, ಕಮ್ಮಿ ಆಗ್ತಿದೆ. ಟೆಂಪ್ರೇಚರ್ ನಾನು ಸಮುದ್ರದಲ್ಲಿರುವಂಥ ಟೆಂಪ್ರೇಚರ್ 35 ಇಟ್ಟರೆ ಡಿಸಾಲ್ವ್ಡ್ ಆಕ್ಸಿಜನ್ ಎಷ್ಟಿರುತ್ತೆ, ಬರೀ 7 ಇರುತ್ತೆ.
ಆಯಿತಾ. ಅದೇ ಟೆಂಪ್ರೇಚರ್ ಕಮ್ಮಿ ಇದ್ದರೆ ಡಿಸಾಲ್ಡ್ ಆಕ್ಸಿಜನ್ ಆಗಿರುತ್ತೆ, ಜಾಸ್ತಿ ಇರುತ್ತೆ. ಗೊತ್ತಾಗ್ತಿದೆಯಾ ನಿಮಗೆ? ಯು ಗಾಟ್ ಇಟ್. ಸೊ ಅಲ್ಲಿಗೆ ನೀವು ಯಾವುದೇ ನೀರಿನಲ್ಲಾಗಿರಲಿ ಟೆಂಪ್ರೇಚರನ್ನು ಏನು ಮಾಡಬೇಕು, ಕಮ್ಮಿ ಇಡಬೇಕು. ನೀವು ಇದೆಲ್ಲ ನೀವು ಯಾಕೆ ಕಲಿತಿದ್ದೀರಿ ಅಂತ ಹೇಳಿ ನೀವು ಅಧಿಕಾರಿ ಆದಮೇಲೆ ಯಾರೋ ಬಂದು ಕಂಪ್ಲೇಂಟ್ ಮಾಡ್ತಾರೆ, ನಾವು ದೊಡ್ಡ ಪಾಂಡಲ್ಲಿ ಕಾಂಟ್ರಾಕ್ಟನ್ನು ತೊಗೊಂಡಿದ್ವಿ, ಫಿಶ್ ಎಲ್ಲ ಹಾಕಿದ್ವಿ, ಫಿಶ್ ಎಲ್ಲ ಸತ್ತೋದ್ವು ಅಂತ. ಅದಕ್ಕೆ ಸತ್ತೋದ್ರೆ ನಾನೇನು ಮಾಡೋಣ ಅಂದರೆ ನೀವು ಡಿ ಸಿ ಆಗಿರ್ತೀರಿ ಅಥವಾ ಕಮಿಷನ್ ಆಗಿರ್ತೀರಿ ರೀಜನ್ಗೆ, ಸತ್ತೋದ್ರೆ ನಾನೇನಪ್ಪ ಮಾಡೋಣ ಅಂದರೆ ಸತ್ತೋದ್ವ ಏನೋ ಕೆಮಿಕಲ್ ಆಗಿರಬೇಕು ಬಿಡಿ ಅಂದರೆ ನೀವೇನು ಮಾಡಬೇಕು, ರಿಸರ್ಚ್ ಮಾಡಬೇಕು. ಅಲ್ಲಿ ಏನು ಮಾಡಬೇಕು, ವಾಟರ್ ಟೆಂಪ್ರೇಚರ್ ಚೆಕ್ ಮಾಡಬೇಕು. ಏನಾದರೂ ವಾಟರ್ ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಾ. ನೀವು ಯೋಚನೆ ಮಾಡಿ, ಯಾಕೆ ಟೆಂಪ್ರೇಚರ್ ಜಾಸ್ತಿ ಆಯಿತು, ಟೆಂಪ್ರೇಚರ್ ಜಾಸ್ತಿ ಆದರೆ ಡಿಕಂಪೋಸಿಷನ್ ಆ್ಯಕ್ಟಿವಿಟಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಡಿಕಂಪೋಸಿಷನ್ ಆ್ಯಕ್ಟಿವಿಟಿ ಜಾಸ್ತಿ ಆದರೆ ಬ್ಯಾಕ್ಟೀರಿಯಾ ಇರುವಂಥ ನೀರಲ್ಲಿರುವಂಥ ಎಲ್ಲ ಆಕ್ಸಿಜನನ್ನು ತಾನೇ ಎಳ್ಕೊಬಿಡುತ್ತೆ. ಆಕ್ಸಿಜನ್ ಸಪ್ಲೈ ಏನಾಯಿತು, ನೀರಲ್ಲಿ ಕಮ್ಮಿ ಆಯಿತು. ಅವಾಗ ಒಳಗಡೆ ಇರುವಂಥ ಬೇರೆ ಆ್ಯನಿಮಲ್ಗಳಿಗೆ ಆಕ್ಸಿಜನ್ ಸಪ್ಲೈ, ಅದು ಮೊಸಳೆ ಇರಲಿ, ಮೀನಿರಲಿ ಅಥವಾ ಆಮೆ ಇರಲಿ, ಏನಾದರೂ ಇರಲಿ, ಎಲ್ಲ ಏನಾಗ್ತವೆ, ಸತ್ತೋಗ್ತವೆ. ಓಕೆ. ಸೊ ಇನ್ ಲೇಕ್ ಎಕೋಸಿಸ್ಟಮ್, ಲೇಕ್ ಎಕಾಲಜಿ ಅಂದರೆ ಯಾವುದೇ ಬಾಡಿ ಆಗಿರಲಿ, ಸ್ಟ್ಯಾಂಡಿಂಗ್ ವಾಟರ್, ಜನರಲಿ ಲಾರ್ಜ್ ಇನಫ್ ಇನ್ ದ ಏರಿಯಾ, ಡೆಪ್ತ್ ಇದ್ದರೆ ಇದನ್ನ ಏನಂತ ಕರಿತೀವಿ ನಾವು, ಲೇಕ್ ಅಂತ ಕರಿತೀವಿ. ಆಳ ಇದ್ದು ಡೀಸೆಂಟ್ ಅಗಲ ಇದ್ದು ವಾಟರ್ ಸ್ಟೆಗ್ನೆಂಟ್ ಆಗಿದ್ದು ಮೂವ್ಮೆಂಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅದನ್ನು ಏನಂತ ಕರಿತೀವಿ, ಲೇಕ್ ಅಂತ ಕರಿತೀವಿ. ಲೇಕ್ ಡೆಫಿನೇಷನ್ ಇದೆ. ಏಜಿಂಗ್ ಆಫ್ ಲೇಕ್ ಆಗೋದು ಏನಕ್ಕೋಸ್ಕರ, ಯೂಟ್ರೋಫಿಕೇಷನ್ನಿಂದ. ಯೂಟ್ರೋಫಿಕೇಷನ್ ಅಂದ್ರೇನು, ವಾಟ್ ಈಸ್ ಯೂಟ್ರೋಫಿಕೇಷನ್? ಯಾವಾಗ ಸೆಡಿಮೆಂಟ್ಗಳು ನೋಡಿ, ಇಲ್ಲೆಲ್ಲ ಸೆಡಿಮೆಂಟೇ ಇಲ್ಲ, ಇಲ್ಲಿ ಇಷ್ಟೇ ಇರೋದು ಸೆಡಿಮೆಂಟ್ ಬಂದು ಇಲ್ಲಿ ನೋಡಿ ಈ ಪಿಕ್ಚರಲ್ಲಿ ಅಕ್ಯುಮುಲೇಷನ್ ಆಗಿ ಸೆಡಿಮೆಂಟೇಷನ್ ಜಾಸ್ತಿ ಆಗಿ ಅದು ಸಕ್ಸೆಷನ್ ಆಗುತ್ತಲ್ಲ, ಅದಕ್ಕೆ ಕಾರಣನೇ ಯೂಟ್ರೋಫಿಕೇಷನ್ ಅಂದರೆ ಆಚೆ ಇರುವಂತಹ ಎಲ್ಲ ಮಿನರಲ್ಸು, ಸೆಡಿಮೆಂಟ್ಸು, ಮಣ್ಣು ಎಲ್ಲದನ್ನು ತೊಗೊಂಡು ಬಂದು ನೀರೊಳಗಡೆ ತುಂಬುತ್ತೆ. ಆ ಪ್ರೋಸೆಸ್ಗೆ ಯೂಟ್ರೋಫಿಕೇಷನ್ ಅಂತ ಕರಿತೀವಿ. ಆಯಿತಾ? ಸೊ ಇದರಿಂದ ಲೇಕ್ ಏನಾಗುತ್ತೆ, ಏಜ್ ಆಗುತ್ತೆ. ಇದನ್ನು ಏಜಿಂಗ್ ಆಫ್ ಲೇಕ್ಸ್ ಅಂತ ಕರಿತೀವಿ.